ತುಮಕೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪುಂಡರ ಹಾವಳಿ ಹೆಚ್ಚಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಮುಖಂಡ ಅತೀಕ್ ಅಹಮದ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಕೆಲವರು ಮಚ್ಚು ಲಾಂಗು ಸೇರಿದಂತೆ ಮಾರಕಾಸ್ತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುತ್ತಿರುವುದು ಕಂಡುಬರುತ್ತಿದ್ದು, ಜೊತೆಗೆ ಮೀಟರ್ ಬಡ್ಡಿ ವ್ಯವಹಾರವೂ ಮಿತಿ ಮೀರುತ್ತಿದೆ. ಇದಕ್ಕೆ ತಕ್ಷಣವೇ ಕಟ್ಟುನಿಟ್ಟಿನ ಕಡಿವಾಣ ಹಾಕಬೇಕಾಗಿದೆ ಎಂದು ಅವರು ಒತ್ತಾಯಿಸಿದ್ದಾರೆ. ಮಂಗಳವಾರ ಮಧ್ಯಾಹ್ನ ತುಮಕೂರು ನಗರದ ಮೆಳೆಕೋಟೆ ಮುಖ್ಯ ರಸ್ತೆಯ ಹಿಸ್ರಾ ಶಾದಿ ಮಹಲ್ ಬಳಿಯ ಗುಲ್ಶಾನ್ ಬಟ್ಟೆ ಅಂಗಡಿ ಬಳಿ ಇರುವ ಗ್ರೀನ್ ವೆಜಿಟೇರಿಯನ್ ಹೋಟೆಲ್ ಬಳಿ ನಡೆದ ಭೀಕರ ಹತ್ಯೆ ಪ್ರಕರಣವನ್ನು ಅವರು ಉದಾಹರಣೆಯಾಗಿ ಉಲ್ಲೇಖಿಸಿದರು. ಈ ಘಟನೆಯಲ್ಲಿ 28 ವರ್ಷದ ಮುಬಾರಕ್ ಪಾಷಾ ಎಂಬ ಯುವಕ ಹತ್ಯೆಯಾಗಿದ್ದು, ಮೇಲ್ನೋಟಕ್ಕೆ ಬಡ್ಡಿ ಹಣದ ವ್ಯವಹಾರವೇ ಈ ಹತ್ಯೆಗೆ ಕಾರಣ ಎನ್ನಲಾಗುತ್ತಿದೆ. ಮಧ್ಯಾಹ್ನ ಹೋಟೆಲ್ ಬಳಿ ಬಂದಿದ್ದ ಮುಬಾರಕ್ ಮೇಲೆ ಎರಗಿದ ಪುಂಡರು ಕುತ್ತಿಗೆ ಹಾಗೂ ಮುಖಕ್ಕೆ ಇರಿದು ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಆಡಹಗಲೇ ಇಂತಹ ಘಟನೆಗಳು ನಡೆಯುತ್ತಿರುವುದು ಜನಸಾಮಾನ್ಯರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುತ್ತಿದೆ ಎಂದು ಅತೀಕ್ ಅಹಮದ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಡ್ರಗ್ಸ್ ಹಾವಳಿಗೆ ತುತ್ತಾಗುತ್ತಿರುವುದು ಮತ್ತೊಂದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಡ್ರಗ್ಸ್ ಸುಲಭವಾಗಿ ಸಿಗುತ್ತಿವೆ ಎಂಬ ಸುದ್ದಿ ಕೇಳಿ ತುಂಬಾ ಬೇಸರವಾಗುತ್ತಿದೆ. ಡ್ರಗ್ಸ್ಗೆ ದಾಸರಾಗಿರುವವರೇ ಇಂತಹ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗುತ್ತಿರುವುದು ನೋವಿನ ಸಂಗತಿ ಎಂದು ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆ ಶೈಕ್ಷಣಿಕ ತವರೂರಾಗಿದ್ದು, ಇಂತಹ ದುಷ್ಕೃತ್ಯಗಳಿಗೆ ತಕ್ಷಣವೇ ಕಡಿವಾಣ ಹಾಕದಿದ್ದರೆ ಮುಂದಿನ ದಿನಗಳಲ್ಲಿ ನಗರವು ಗಂಭೀರ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇದರಲ್ಲಿ ಯಾಕೆ ಅವರು ಭಯ ಹುಟ್ಟಿಸಲ್ಲ? ಇಂಥ ಒಂದು ಮರ್ಡರ್ ಮಾಡೋಕ್ಕಾಗಲಿ, ಒಂದು ಮಚ್ಚು ಲಾಂಗ್ ಹಿಡ್ಕೊಂಡು ಹೋಗೋ ಗ್ಯಾಂಗ್ ವಾರ್ ನಡೆಸೋಕ್ಕಾಗಲಿ ಅವ್ರ ಭಯ ಇಲ್ಲಲ್ಲ. ಇವತ್ತು ತುಮಕೂರು ನಗರ ಇವತ್ತು ಸ್ಮಾರ್ಟ್ ಸಿಟಿ ಆಗಿ ಕಾಣ್ತಾ ಇದ್ದಾಗ, ಈ ಸ್ಮಾರ್ಟ್ ಸಿಟಿಯಿಂದ ಗ್ರೇಟರ್ ತುಮಕೂರು ಮಾಡೋಕ್ಕೆ ನಾವು ಏನು ಹೊರಟಿದ್ದೀವಲ್ಲ, ಅದರಲ್ಲಿ ಈ ಥರ ಒಂದು ಇದರಿಂದ ಜನರು ಯಾವ ಥರ ಬದುಕಬೇಕು ಅನ್ನೋದು ಇವತ್ತು ಪ್ರಶ್ನೆ ಇವತ್ತು ಪಬ್ಲಿಕಲ್ಲಿ ಎದ್ದು ಕಾಣ್ತಾ ಇದೆ. ಸಾಮಾನ್ಯ ಜನ ಇವತ್ತು ಬದುಕೋದು ಎಷ್ಟು ಕಷ್ಟ ಆಗಿದೆಯಲ್ಲಪ್ಪ ಅಂತ ಹೇಳಿ ಇವತ್ತು ಇದು ಕಾಣ್ತಾ ಇದೆ. ಇದಕ್ಕೆ ಕಡಿವಾಣ ಯಾವಾಗ ಆಗುತ್ತೆ? ಇಂಥ ರೌಡಿಸಮ್ಗಳಿಗೆ, ಈ ಗ್ಯಾಂಗ್ ವಾರ್ಗಳಿಗೆ ಯಾವಾಗ ಕಡಿವಾಣ ಆಗುತ್ತೆ? ಇವರು ಯಾವ ಥರ ಎಡೆಮರೆ ಕಟ್ಟಿ ಇವತ್ತು ಪೊಲೀಸ್ ಇಲಾಖೆ ಅದನ್ನ ಸರಿ ಮಾಡುತ್ತೆ? ಅಥವಾ ಪೊಲೀಸ್ ಇಲಾಖೆಗೆ ಅದು ಮಾಹಿತಿನೇ ಇಲ್ಲ. ತುಮಕೂರಲ್ಲಿ ಯಾವ ಥರ ಜನ ಬದುಕಬೇಕು? ಸಾಲ ತಗೊಂಡು ಸಾಲ ಪಾವತಿ ಮಾಡೋಕ್ಕಾಗದೆ ಅಂಥವ್ರ ಮೇಲೆ ಈ ಥರ ಪ್ರಾಣನೇ ತೆಗೆಯೋದು ಒಂಥರ ಕೃತ್ಯಗಳು ನಡೆದ್ರೆ ಇನ್ನು ಜನ ಯಾವ ಥರ ಬದುಕೋದು ಅಂತ ಇವತ್ತು ಪ್ರಶ್ನೆ ಇವತ್ತು ಪಬ್ಲಿಕಲ್ಲಿ ಹುಟ್ಟಾಗಿದೆ. ಪೊಲೀಸ್ ಇಲಾಖೆ ಬರೀ ಹೆಲ್ಮೆಟ್ಟಿಗೆ ಹಿಡಿಯೋಕ್ಕೆ, ಲೈಸೆನ್ಸ್ ಹಿಡಿಯೋಕ್ಕೆ ಮಾತ್ರ ಭಯ ಹುಟ್ಟಿಸೋದು ಬೇಡ, ಇಂಥವ್ರನ್ನ ಭಯ ಹುಟ್ಟಿಸಿ ಇದು ಸರಿ ಮಾಡಿಸ್ರಿ, ಸಾರ್ವಜನಿಕರು ಆವಾಗ ಆಟೋಮೆಟಿಕ್ಕಾಗಿ ಅವರು ಸರಿಯಾಗಿ ಬದುಕೋದು ಕಲ್ಕೋತಾರೆ. ಈ ಥರ ಒಂದು ಇದಕ್ಕೆ ಮೊದಲು ಕಡಿವಾಣ ಹಾಕಬೇಕು ಅಂತ ಹೇಳಿ ಇವತ್ತು ಪಬ್ಲಿಕಲ್ಲಿ ಇವತ್ತು ಆಕ್ರೋಶ ಒಂದು ಕಾಣ್ತಾ ಇದೆ. ಆ ಆಕ್ರೋಶಕ್ಕೆ ಮೊದಲು ಕಡಿವಾಣ ಹಾಕಬೇಕು ಅಂತ ಹೇಳಿ ಇವತ್ತು ಸಾರ್ವಜನಿಕ ಪರವಾಗಿ ನಾನು ಇವತ್ತು ಕೇಳ್ಕೊತಾ ಇದ್ದೀನಿ. ಅದರ ಜೊತೆ ಡ್ರಗ್ಸಿಂದು ಯಾವ ಥರ ನಡೀತಾ ಇದೆ ಅಂದರೆ ತುಮಕೂರಲ್ಲಿ ಏನು ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗಿದೆ. ಓಪನ್ ಆಗಿ ಡ್ರಗ್ಸ್ ಪೆಡ್ಲರ್ಸ್ ಏನಿದ್ದಾರಲ್ಲ, ಹೋಲ್ಸೇಲರು, ಪೆಡ್ಲರ್ಸು, ರಿಟೈಲರ್ಸು, ಯಾರು ಏನು ಹೇಳ್ತಾರೆ ಅಂದರೆ ಹೆದರ್ಸ್ತಾರೆ ಅಂತ. ಯಾರಾದರೂ ಅವ್ರಿಗೆ ಮಾತಾಡೋಕೆ ಹೋದರೆ ಯಾಕ್ರಿ ಹಿಂಗೆ ಮಾಡ್ತಾರೆ ಅಂದಾಗ ಪೊಲೀಸ್ ಸ್ಟೇಷನ್ನೇ ನಮ್ಮ ಕಂಟ್ರೋಲ್ ಇದೆ ರೀ ಅಂತಾರಂತೆ. ಇವೆಲ್ಲ ಸಾಕ್ಷಿಗಳು ಬೇಕಾದರೆ ಪೊಲೀಸ್ ಸ್ಟೇಷನ್ಗೆ, ಪೊಲೀಸ್ನವ್ರಿಗೆ ಜನ ಕೊಡೋಕ್ಕೆ ರೆಡಿಯಾಗಿದ್ದಾರೆ.